Start. What is your name, Papa? ಜೋರಾಗಿ ಹೇಳು ಮನೇಶ. What is your mother name? My mother name is Sumangal. What is your sister name? My sister name is Prasanna. Prasanna. Good. Which is your national fruit? Mango. Which is your national bird? Peacock. Peacock. Which is your national animal? Tiger. Tiger. Which is your national river? ಗಂಗಾ. Ganga. ಓದಕ್ಕೆ ಬರ್ತದ ನಿಂಗೆಲ್ಲ ಕನ್ನಡ? ಜಿಲ್ಲಿ ಕಳ್ತಾವ. ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಹೇಳ್ತೀಯಪ್ಪ. ಸುಭಾಷ್ ಚಂದ್ರ ಬೋಸ್. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ. ಬಾಲ್ ಗಂಗಾಧರ್ ತಿಲಕ್. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಾಕುವುದನ್ನು ಪಡೆದುಕೊಳ್ಳುತ್ತೇನೆ. ಮಹಾತ್ಮ ಗಾಂಧಿ. ಸತ್ಯ ಮತ್ತು ಅಹಿಂಸೆ ನನ್ನ ದೇವರು. ದಯಾನಂದ ಸರಸ್ವತಿ. ಇಷ್ಟಗಳಿಗೆ ಹಿಂತಿರುಗಿ. ಬಸವಣ್ಣನವರು. ಕಾಯಕವೇ ಕೈಲಾಸ. ರಮಾನಂದರು. ದೇವರು ಒಬ್ಬನೇ, ಆತ್ಮರ ಎಲ್ಲ ತಂದೆ. ಸ್ವಾಮಿ ವಿವೇಕಾನಂದ. ಶಕ್ತಿಯ ಜೀವನ, ದುರ್ಬಲ ಮರಣ. ಇಂದಿರಾ ಗಾಂಧಿ. ಕರ್ಬೇಟವು. ಸರ್ ಎಂ ವಿಶ್ವೇಶ್ವರಯ್ಯ. ಯೋಚಿಸಿರಿ ಇಲ್ಲವೇ ಹಾಳಾಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್. ಇವಾಗ ಕವಿಗಳು ಮತ್ತು ಅವರ ಬಿರುದುಗಳು ಹೇಳ್ತೀಯಪ್ಪ. ಗುಡ್, ಚೆನ್ನಾಗಿದೆ, ಜೋರಾಗಿ ಹೇಳು. ಗುಡ್. ಕವಿಗಳು ನೀ ಬಿರುದುಗಳು ಹೇಳ್ತಾ ಹೋಗ್ತಿ. ಪಂಪ. ಆದಿಕವಿ. ರಂಗ. ಕಚ್ಚಪತಿ. ಹರಿಹರ. ಕಗಳಕವಿ. ರಾಘವಾಂಕ. ಶಕ್ತಿಧಾಮ. ಬಿ ಎಂ ಶ್ರೀಕಂಠಯ್ಯ. ಕನ್ನಡ ಕುಣ. ಕುವೆಂಪು. ರಾಷ್ಟ್ರಕವಿ. ದ ರಾ ಬೇಂದ್ರೆ. ವರಕವಿ. ಮಾಸ್ತಿ ವೆಂಕಟೇಶ್. ಸಣ್ಣಗದರ ಜನಕ. ಜನಕ. ಶಿವರಾಮ್ ಕಾರಂತ್. ಕಡಲ ತೀರದ ಭಾರ್ಗವ. ಸರ್ವಜ್ಞ. ತ್ರಿಪುಟಿ ಚಕ್ರವರ್ತಿ. ಪುರಂದರದಾಸರು. ಕರ್ನಾಟಕ ಸಂಗೀತ ಪ್ರಥಮ. ಬಸವಪ್ಪ ಶಾಸ್ತ್ರಿ. ಅಭಿಮನ್ಯ ಕಾಳಿದಾಸ. ಶಿಶುನಾಳ ಶರೀಫ. ಕರ್ನಾಟಕ ಕಬೀರ. ಆಲೂರು ವೆಂಕಟರಯ್ಯ. ಕನ್ನಡದ ಕುಲಪುಯಿತರು. ಬಾಳಪ್ಪ ಹುಕ್ಕೇರಿ. ಸಾವಿರ ಹಾಡುಗಳನ್ನು ಸರದಾರ. ಶಾಂತಕವಿ. ಕನ್ನಡ ದಾಸಯ್ಯ. ನಾಗಚಂದ್ರ. ರೂಪಕ್ಕೆ ಸರಂಗ ಚಕ್ರವರ್ತಿ. ಕುಮಾರವ್ಯಾಸ. ರೂಪಕ್ಕೆ ಸರಂಗ ಚಕ್ರವರ್ತಿ. ದಿನಕರ್ ದೇಸಾಯಿ. ಚಟಕು ಬ್ರಹ್ಮ. ಪಗ್ಗು ಹಳಕಟ್ಟಿ. ಕರ್ನಾಟಕ ವಚನ ಪ್ರಥಮ. KF ನರಸಿಂಹಸ್ವಾಮಿ. ಪ್ರೇಮ ಕವಿ. ಗುಡ್. ಇವಾಗ ಕನ್ನಡ ಓದಕ್ ಬರ್ತು ಪುಟ್ಟಿ. ಇದು ಓದಪ್ಪ, ಇದು ಕನ್ನಡ. ಇದ್ಮ್ಯಾಗ ಬರ್ತೈತಿ, ಇದ್ಮ್ಯಾಗ ಅದ್ಮ್ಯಾಗ ಇಡೀ ಅಕ್ಷರ ಗುರುತಿಸತ್ತ ಓದ್ಕೋತಾವು. ಸೋಮಹಳ್ಳಿ ಎಂಬ ಊರಿನಲ್ಲಿ ರಮೇಶ ಮತ್ತು ಗೀತಾ ಎಂಬ ದಂಪತಿಗಳು ಜೋರಾಗಿ ಬರ್. ದುಡಿದರು. ಇವರಿಗೆ ಜಮೀನಿನಲ್ಲಿ ಒಳ್ಳೆಯ ಬೆಳೆ ಬರುತ್ತಿತ್ತು. ಬೇಸಾಯ ಕೆಲಸಗಳು ಆಳುಗಳೇ ಮಾಡುತ್ತಿದ್ದರು. ಒಳ್ಳೆಯ ಬೆಳೆ ಸಂಪಾದನೆ ಆಗುತ್ತಿತ್ತು. ದಂಪತಿಗಳು ಸುಖವಾಗಿ ಕಷ್ಟ ಜೀವನ ನಡೆಸುತ್ತಿದ್ದರು. ಹಲವು ದಿನಗಳ ನಂತರ ಹೊಲದಲ್ಲಿ ಬೆಳೆ ಕಡಿಮೆ ಆಗುತ್ತಾ ಬಂದಿತು. ಇವರಿಗೆ ಜಮೀನು ನಡೆಸಲು ಕಷ್ಟವಾಯಿತು. ಆಳುಗಳ ಸಂಬಳ ಕೊಡಲಾಗಿದೆ. ಸಾಲ ಮಾಡಿದರು. ಗುಡ್ ಗುಡ್, ಚೆನ್ನಾಗಿ ಓದಿದ. ಅಕ್ಷರ ಇದೆಲ್ಲ ಗೊತ್ತಾಗತ್ತೆ ನಿಮ್ಗೆ ಓದಕ್ಕ. ಇದು ಏನಪ್ಪ? ಇದು ನಮ್ಮ ಇದು ತಂಗಾಳಿ. ತಂಗಾಳಿ. ಇದು ಮನೆಯಿಂದ. ಇದು ಬಳಸುವುದು. ಇದು ಪದ ಪೆಟ್ಟಿಗೆ. ಇದು ಹಾಕಿದಾಗ. ಇದು ಪ್ರಾರಂಭಿಸುವುದು. ಗುಡ್. ಅಕ್ಷರಜ್ಞಾನ ಕೊನೆ ಹಿಡಿತಿದಲ್ಲ. ಇದೇ ರೀತಿ ಮೌನೇಶ್ ಪೂಜಾರಿ. ಎಷ್ಟನೇ ಕ್ಲಾಸಪ್ಪ ನೀನು? 2ನೇ ಕ್ಲಾಸ್. ಗುಡ್. ನೋಡ್ರಿ, ಮೌನೇಶ್ ಪೂಜಾರಿ 2ನೇ ತರಗತಿಯಲ್ಲಿ ಓದ್ತಿರುವಂಥ ಈ ಮಗು ನಮ್ಮ ಕ್ಲಾಸ್ ಅಂದರೆ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಸಿರೂರು, ಈ ಶಾಲೆಯಲ್ಲಿ ಓದುತ್ತಿರುವಂಥ 2ನೇ ಕ್ಲಾಸ್ ಮಗು ಮೌನೇಶ್ ಪೂಜಾರಿ ಅನ್ನೋಂಥದ್ದು 3ನೇ ಕ್ಲಾಸಿನ ಪುಸ್ತಕವನ್ನು ಓದುತ್ತಿದ್ದಾನೆ. 3ನೇ ಕ್ಲಾಸ್ ಅಂತಲೇ ಅಲ್ಲ, ಯಾವುದೇ ವಿಷಯ ಕೊಟ್ಟರು ಅಕ್ಷರ ಜ್ಞಾನಕ್ಕೆ ಅವರಲ್ಲಿ ಬರುವುದು ಮುಖ್ಯವಾಗಿರ್ತದೆ. ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ, ಯಾವುದೇ ಸಬ್ಜೆಕ್ಟ್ ಕೊಟ್ಟರು ಚೆನ್ನಾಗಿ ಓದ್ತಾ ಹೋಗ್ಬೇಕು. ಅವ್ರು ಬಂದು ನಾವೇನು ಮಾಡ್ತಾ ಇರ್ಬೇಕಂದ್ರೆ ಫಸ್ಟು ಅಕ್ಷರ ಜ್ಞಾನ ರೂಪಿಸ್ತಾ ಹೋಗ್ಬೇಕು. ನಮ್ದು ಎಲ್ಲ ಟೀಚರ್ಸು ಪ್ರತಿಯೊಂದು ಮಗುವಿಗೂ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಪ್ರತ್ಯೇಕವಾಗಿ ಕಾಳಜಿಯನ್ನು ತೋರ್ತಾ ನಮ್ಮ ಮಗುವಿನಂತೆ ಪ್ರೀತಿಯಿಂದ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತದೆ ಅದನ್ನು ತೋರುತ್ತಾ, ಯಾವುದು ಕಠಿಣ ಅನಿಸುತ್ತೆ ಅದನ್ನು ಸುಲಭದ ಕಡೆಗೆ ತಿಳಿಸುತ್ತಾ ಅವರನ್ನು ಪ್ರೀತಿಯಿಂದ ಮುದ್ದು ಮಾಡ್ತಾ ಯಾವುದೇ ವಿಷಯದಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮ್ಮ ಕೋಚಿಂಗ್ ಶಾಲೆ ವತಿಯಿಂದ ಎಲ್ಲ ಶಿಕ್ಷಕರು ಅವರಿಗೆ ಚೆನ್ನಾಗಿ ಪಾಠ ಮಾಡುತ್ತೇವೆ ನಮ್ಮ ಶಾಲೆಗೆ. ಥ್ಯಾಂಕ್ ಯು ಪುಟ.